ಇನ್ನೊಂದು ಬಹಳ ಗಂಭೀರವಾದ ವಿಚಾರ. ನಮ್ಮ ಶಿವಮೊಗ್ಗದ ಎಂ ಪಿಗಳಾದ BY ರಾಘವೇಂದ್ರರವರು ಈ ಒಂದು ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಬಗ್ಗೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿಲ್ಲ ಅನ್ನೋಂಥ ಸಂತೋಷದ ವಿಚಾರವನ್ನು ಸಾರ್ವಜನಿಕ ಬಹಿರಂಗವಾಗಿ ಹೇಳಿದ್ದಾರೆ. ನಾನು ಅವ್ರಿಗೆ ಅಭಿನಂದನೆಗಳು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಒಂದು ಗೊಂದಲ ಇತ್ತು, ಕೇಂದ್ರ ಸರ್ಕಾರದ ರೋಲ್ ಇದರಲ್ಲಿ ಏನಿದೆ, ಪರ್ಮಿಷನ್ ಕೊಟ್ಬಿಟ್ಟಿದ್ದಾರಾ ಅಂತ. ನನಗೆ ಗೊತ್ತಿತ್ತು ಕೇಂದ್ರ ಸರ್ಕಾರ ಯಾವುದೂ ಕೊಟ್ಟಿಲ್ಲ ಅಂತ. ಆದರೆ ಅಧಿಕೃತವಾಗಿಯೇ ಲೋಕಸಭಾ ಸದಸ್ಯರು ಹೇಳಿದಕ್ಕೋಸ್ಕರ ನಾನು ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಜೊತೆಗೆ ಅವರು ಶಿವಮೊಗ್ಗ ಜಿಲ್ಲೆಯಲ್ಲೂ ಸಾಕಷ್ಟು ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ. ಈ ಯೋಜನೆ ಅಕಸ್ಮಾತ್ ಆದರೆ ಶಿವಮೊಗ್ಗ ಜಿಲ್ಲೆಗಲ್ಲದೆ ಪಶ್ಚಿಮ ಘಟ್ಟಕ್ಕೆ ತುಂಬ ಅನ್ಯಾಯ ಆಗುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಯೋಜನೆ ಆಗಬಾರ್ದು. ಅದಕ್ಕೋಸ್ಕರ ಈ ಯೋಜನೆ ಬಗ್ಗೆ ಈಗಾಗಲೇ ನಿವೃತ್ತ ನ್ಯಾಯಾಧೀಶರುಗಳಾದಂಥ ಶ್ರೀಯುತ ಸಂತೋಷ್ ಹೆಗಡೆಯವರು, ಶ್ರೀಯುತ ಗೋಪಾಲ್ ಗೌಡರು, ಅದೇ ರೀತಿ AT ರಾಮಸ್ವಾಮಿಯವರು, ಸಂಜಯ್ ಗುಬ್ಬಿ, ಕೃಪಾಕರ ಸೇನಾನಿ, ಪರಶುರಾಮೇಗೌಡರು, ಈ ರೀತಿ ಅನೇಕರು ಹಿರಿಯರು ಈ ಒಂದು ವಿಚಾರದಲ್ಲಿ ಸಾಕಷ್ಟು ಹೋರಾಟಗಳು ಮಾಡಿದ್ದಾರೆ. ಜೊತೆಗೆ ನಮ್ಮ ಜಿಲ್ಲೆಯ ಶ್ರೀಯುತ ಕುಮಾರಸ್ವಾಮಿ ಅವರು, ಅದೇ ರೀತಿ ಶ್ರೀಪತಿಯವರು ಎಲ್ಲ ಪರಿಸರಕ್ಕಾಗಿ ನಾವು ಅನ್ನೋಂಥ ಹೋರಾಟಗಾರರು, ರಾಷ್ಟ್ರಭಕ್ತ ಬಳಗನೂ ಕೂಡ ಹೋರಾಟಗಳು ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ. ನಿನ್ನೆ ನಾವು ಅಹೋರಾತ್ರಿ ಧರಣಿ ಕೂಡ ಮಾಡಿದ್ವಿ.